ಸ್ವಂತ ಅತ್ತಿಗೆನೆ ಸಾಯಿಸೋ ಮಟ್ಟಿಗೆ ದ್ವೇಷನಾ? ಯಾಕೆ ಹಿಂಗ್ ಮಾಡ್ತಿದ್ದೀರಾ ಮೌರ್ಯ? ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ಪರವಾಗಿಲ್ವೇ, ನಾನು ಯಾರು ಅಂತ ಗೊತ್ತಾಯ್ತು ಅನ್ನೋ. ಅಲ್ಲ, ನಾನು ಯಾರಂತೂ ಗೊತ್ತಾದ್ಮೇಲೆ ನಾನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀನಿ ಅಂತಲೂ ಗೊತ್ತಿರ್ಬೇಕಲ್ವಾ? ನೋಡಿ, ಮದುವೆ ಟೈಮಲ್ಲಿ ಏನೇನಾಯ್ತೋ ಅದೆಲ್ಲ ದೊಡ್ಡ ಮಿಸ್ಟೇಕ್. ಅದನ್ನ ನಾನು ಯಾವತ್ತೂ ಸಮರ್ಥನೆ. ಇವತ್ತಿಲ್ಲೇನ್ ನಡೆಯುತ್ತೋ ಅದನ್ನೊಂದು ಮಿಸ್ಟೇಕ್ ಅಂತಾನೆ ಅಂದ್ಕೋ. ಆ ತಪ್ಪಿಗೆ ಈ ತಪ್ಪು ಲೆಕ್ಕ ಕ್ಲಿಯರ್. ಬೇಡ ಮೌರ್ಯ, ಹಾಗೆ ಮಾಡಬೇಡಿ. ಈ ವಿಷಯ ಗೊತ್ತಾದ್ರೆ ನಿಮ್ಮಮ್ಮ, ನಿಮ್ಮ ಅಣ್ಣಂದ್ರು, ಆ ಮನೆಯವರು ಎಲ್ಲರೂ ಬೇಜಾರು ಮಾಡ್ಕೋತಾರೆ. ನಿಮ್ಮನ್ನ ಅವ್ರು ಯಾವತ್ತೂ ಕ್ಷಮಿಸಲ್ಲ. ಆ ತಪ್ಪನ್ನ ಮಾಡಬೇಡಿ ಮೌರ್ಯ. ಏಯ್, ನಿನ್ ಬೋಧನೆ ಮಾಡಿಸ್ಕೊಳಕ್ ಬಂದಿಲ್ಲ ನಾನಿಲ್ಲಿ. ನಿನಗೊಂದು ಗತಿ ಕಾಣಿಸಿ ನಾನು ರಿವೆಂಜ್ ತೀರ್ಸ್ಕೊಳಕ್ ಬಂದಿದ್ದೀನಿ. ಬೇಡ ಮೌರ್ಯ, ಹತ್ರ ಬರಬೇಡಿ. ನನ್ನೆಲ್ಲ ಭೂಪತಿ ಕೇಳ್ಬೇಕಾಗುತ್ತೆ. ಆಮೇಲೆ ಅವನು ನಿಮ್ಮನ್ನ ವಿಚಾರಿಸ್ಕೋತಾನೆ. ಓ, ಭೂಪತಿಗೆ ಹೇಳಿಲ್ವಾ ಹಾಗಾದ್ರೆ? ಅಂದ್ರೆ ನಾನೇ ಕ್ರಿಮಿನಲ್ ಅಂತ ಯಾರಿಗೂ ಗೊತ್ತಿಲ್ಲ ಅಂತಾಯ್ತು. ಎಂತ ಆಪರ್ಚುನಿಟಿ ಮಿಸ್ ಮಾಡ್ಕೊಂಬಿಟ್ಟೆ ನಕ್ಷತ್ರ. ಇವತ್ತು ನಿನ್ ಜೊತೆ ಇಲ್ಲೇ ಈ ಸತ್ಯನು ಸತ್ತೋಗುತ್ತೆ ಅಂತಾಯ್ತು. ನೀನು ಏನೇ ಮಾಡಿದ್ರು ನಿನಗೆ ಸಾವೇ ಗತಿ. ಬದುಕೊಳ್ಳೋ ಚಾನ್ಸೇ ಇಲ್ಲ. ನನ್ನ ತಮ್ಮ ಮೌರ್ಯ ಹೀಗೆ? ಹೌದು, ನಿನ್ ತಮ್ಮನೇ. ನಿನ್ ತಮ್ಮ ಆಗಿರ್ಲಿ ಯಾರೇ ಆಗಿರ್ಲಿ, ನನ್ನ ಮಗಳ ತಂಟೆಗೆ ಬಂದಿದ್ದಾನೆ ಅಂದಮೇಲೆ ನಾನಂತೂ ಅವನನ್ನು ಸುಮ್ಮನೆ ಬಿಡೋದಿಲ್ಲ. ನನಗೆ ಅವತ್ತೇ ಡೌಟ್ ಬಂದಿತ್ತು. ನಾನು ಅವತ್ತೇ ನಿನಗೆ ನಿಮ್ಮಮ್ಮಂಗೆ ಕೇಳಿದೆ, ಒಂದು ಸತಿ ಮೌರ್ಯನ ನನಗೆ ತೋರಿಸಿ ಅಂತ. ಅವತ್ತೆಲ್ಲ ದೊಡ್ಡ ದೊಡ್ಡ ಮಾತಾಡಿದ್ವಿ. ನಿನ್ ತಮ್ಮ ಅಂದ್ರೆ ಹೀರೋ ಅಂತೆಲ್ಲ ಸಮಜಾಯಿಸಿ ಕೊಟ್ಟೆ. ಈಗೇನು ಹೇಳ್ತೀಯ ಭೂಪತಿ? ಇದು ಪ್ರಶ್ನೆ ಮಾಡೋ ಹೊತ್ತಲ್ಲ. ಇವನ್ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತಮ್ಮನೇ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಇವನ್ಗೆಷ್ಟು ನೋವಾಗಿರಲ್ಲ. ವಾಟ್? ಇವಳಿನ್ನು ಬದುಕಿದಾಳ? ಅವನ್ ಏನು ಮಾಡಿಲ್ವಾ? ಇಷ್ಟು ದಿನ ಅವನು ಯಾರು ಅಂತ ಗೊತ್ತಾಗದೆ ಅವನನ್ನು ಹಿಡಿಯೋದು ಕಷ್ಟ ಆಗ್ತಿತ್ತು. ಆದ್ರೆ ಇನ್ನು ಹಾಗಾಗಲ್ಲ. ಯಾರು ಏನು ಅಂತ ಗೊತ್ತಾಯ್ತಲ್ಲ. ನಾಳೆ ಬೆಳಗ್ಗೆ ಆಗೋ ಅಷ್ಟರಲ್ಲಿ ಅವನನ್ನು ಹಿಡಿದು ಅವನ ಕಂಬಿ ಎಣಿಸೋ ಹಾಗೆ ಮಾಡಿಲ್ಲ ಅಂದ್ರೆ ನೋಡು. ಜೈಲಲ್ಲಿ ಅವನು ಕೊಳಿಬೇಕು. ಹಾಗೆ ಮಾಡ್ತೀನಿ. ಓ ನೋ, ಮೌರ್ಯನೇ ಇಷ್ಟೆಲ್ಲ ಮಾಡಿಸಿದ್ದು ಅಂತ ಗೊತ್ತಾಗೋಯ್ತಾ? ವೇಸ್ಟ್ ಫೆಲೋ. ದೊಡ್ಡದಾಗಿ ಬರೀ ಕೊಚ್ಕೊಂಡಿದ್ದೆ ಆಯ್ತು, ಏನೋ ಯೂಸ್ ಇಲ್ಲ. ನನ್ನ ತಮ್ಮನ ಮೇಲೆ ನಾನು ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೆ. ಅವನು ಹೀಗೆ ಮಾಡ್ತಾನೆ ಅಂದ್ರೆ ನಾನು ನಂಬಕ್ಕೆ ಆಗ್ತಿಲ್ಲ. ನನ್ನ ತಮ್ಮ ಮೌರ್ಯ ಇಂಥ ದೊಡ್ಡ ಕ್ರೈಮ್ ಮಾಡ್ತಾನ. ತಮ್ಮ ಅಂದಂಗಾಯ್ತು. ಏನಾಯ್ತು? ಏನ್ ಮಾಡ್ದ ಅವನು? ನಕ್ಷತ್ರ ಮೇಲೆ ಇಷ್ಟು ದಿನ ಅಟ್ಯಾಕ್ ಮಾಡ್ತಾ ಇದ್ದು ಬೇರೆ ಯಾರು ಅಲ್ಲ. ಭೂಪತಿ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿನಗೆ ಸೆನ್ಸ್ ಇದೆಯಾ? ನಿನ್ ತಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಅಷ್ಟಕ್ಕೂ ಮೌರ್ಯ ಇದೆಲ್ಲ ಮಾಡ್ದಂತ ನಿಂಗೆ ಯಾರು ಹೇಳಿದ್ದು? ನಕ್ಷತ್ರನೇ ಹೇಳ್ತೀಯಳಲ್ ಮಾಮ. ಮೌರ್ಯನ್ ಫೋಟೋ ನೋಡಿ ಗಾಬರಿ ಆದ್ಲು. ಯಾಕೆ ಅಂತ ಕೇಳಿದಾಗ ಈ ವಿಷಯ ಹೊರಗಡೆ ಬಂತು. ಬೇಷ್,
ಇವಳು ಹೇಳಿದ್ಲು, ನೀನ್ ನಂಬ್ಕೊಂಡು ಕೂತಿದ್ಯಾ. ಅದು ನಿನ್ ತಮ್ಮನ ಬಗ್ಗೆ. ಅವ್ನು ನಿನ್ ತಮ್ಮ ಕಣೋ. ನಾನ್ ಸಾಕಿದ ಮಗ ಅವನ್ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಇವಳು ಇವರಪ್ಪ ಇಬ್ರು ಸೇರ್ಕೊಂಡು ಮತ್ತೆ ಗೋಲ್ಮಾಲ್ ಮಾಡ್ತಿದ್ದಾರೆ ಅಷ್ಟೇ. ನಮ್ ಫ್ಯಾಮಿಲಿ ಮೇಲೆ ಗೂಬೆ ಕೂರ್ಸಕ್ಕೆ ಇದೇ ಒಳ್ಳೆ ಅವಕಾಶ ಅಂತ ಯೂಸ್ ಮಾಡ್ಕೋತಿದ್ದಾರೆ. ನಿಂಗೆ ಅಷ್ಟು ಅರ್ಥ ಆಗಲ್ವಾ ಭೂಪತಿ? ಅಣ್ಣ ಆಗಿ ಅವನ್ನ ಡಿಫೆಂಡ್ ಮಾಡೋದ್ ಬಿಟ್ಟು ಇವ್ರು ಹೇಳಿದ್ದೆಲ್ಲ ನಂಬ್ಕೊಂಡು ಅವ್ರನ್ನೇ ಸಪೋರ್ಟ್ ಮಾಡ್ತಿದ್ಯಲ್ಲ. ಮೊನ್ನೆ ಮನೆಗೆ ಬಂದು ಗಲಾಟೆ ಮಾಡಿದ್ರಿ, ಈಗ ಅವನೇ ಕ್ರಿಮಿನಲ್ ಅಂತ ಡೈರೆಕ್ಟ್ ಆಗಿ ಆರೋಪ ಮಾಡ್ತಾ ಇದ್ದೀರಾ. ನನ್ನ ಮಗ ಏನ್ ಮಾಡಿದ್ದಾನೆ? ಮದ್ವೆ ಟೈಮಲ್ಲಿ ಟಾರ್ಚರ್ ಕೊಟ್ಟಿದ್ ಸಾಲದು ಅಂತ ಈಗ ಮತ್ತೆ ಅದನ್ನೇ ಮಾಡಕ್ ಹೊರಟಿದ್ದೀರಾ? ರೀ ಮಿಸ್ಟರ್, ನಿಮ್ಗೆ ಮೊದಲೇ ನಮ್ಮ ಫ್ಯಾಮಿಲಿ ಕಂಡ್ರಾಗಲ್ಲ ಅಂತದ್ರಲ್ಲಿ ಈ ತರ ಚೀಪ್ ಗಿಮಿಕ್ಸ್ ಎಲ್ಲ ಮಾಡ್ತೀರಾ? ನಿಮ್ಗೆ ಆ ಕ್ರಿಮಿನಲ್ ಹಿಡಿಯಕ್ಕಾಗಿಲ್ಲ ಅನ್ಬಿಟ್ಟು ಅದನ್ನ ನಮ್ಮ ತಮ್ಮನ ಮೇಲೆ ಎತ್ತಾಗ್ತಾ ಇದ್ದೀರಾ. ನೋಡಿ, ಯಾರು ಕಿರ್ಚ್ಬೇಕಾಗಿರೋ ಅಗತ್ಯ ಇಲ್ಲ. ಆ ಹಕ್ಕಿರೋದು ನನಗೆ, ನಿಮ್ ಯಾರಿಗೂ ಅಲ್ಲ. ನಿಮ್ಮ ಮಗನಿಂದ ನನ್ನ ಮಗಳ ಪ್ರಾಣ ಹೋಗ್ಬೋದಿತ್ತು. ಅವತ್ತು ಭೂಪತಿ ಬಂದು ಅವಳನ್ನು ಕಾಪಾಡ್ತಾ ಇದ್ದಿದ್ರೆ ಅವಳು ಸತ್ತೇ ಹೋಗ್ತಿದ್ಲು. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವತ್ತು ಒಂದು ಕ್ರೈಮ್ ಮಾಡಿ ತಪ್ಪಿಸ್ಕೊಂಡ. ಇನ್ನು ನನ್ನ ಮಗಳ ತಂಟೆಗೆ ಬಂದವನ ಮೇಲೆ ಬಿಡೋ ಮಾತೇ ಇಲ್ಲ. ಏನಫ್, ಏನ್ ಅನ್ಕೊಂಡಿದೀರ ನನ್ನ ಮಗನ? ಕ್ರೈಮ್ ಮಾಡೋದೇ ಅವನ್ ಕೆಲ್ಸ ಅಂತನ? ಅವನ್ ಅಂತವನ್ ಅಲ್ವೇ ಅಲ್ಲ. ಯಾರೆಷ್ಟೇ ಹೇಳಿದ್ರು ನಾನು ಅದನ್ನ ನಂಬಲ್ಲ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಇವ್ರು ಇವತ್ತು ಸುಳ್ಳು ಹೇಳ್ತಿದಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ನಕ್ಷತ್ರ ಹಾಗೆಲ್ಲ ಸುಮ್ನೆ ಯಾರ ಮೇಲೂ ಬ್ಲೇಮ್ ಮಾಡಲ್ಲಮ್ಮ. ನಿಧಾನಕ್ಕೆ ಯೋಚನೆ ಮಾಡ್ತಿದ್ರೆ ಇದು ಎಲ್ಲಾದ್ರೂ ಹಿಂದೆ ನನ್ನ ತಮ್ಮ ಮೌರ್ಯಿಂದ ಕೆಲಸ ಇದೆ ಅಂತ ಅನ್ನಿಸ್ತಿದೆ. ಅವಳು ಯಾರೋ CS ಮಗಳಿಂದ ಅಣ್ಣ ತಮ್ಮ ಹೊಡೆದಾಡೋ ತರ ಆಯ್ತು. ಇಷ್ಟು ವರ್ಷಕ್ಕೆ ಒಂದ್ಸಲ ಅಣ್ಣ ನನ್ನ ಮೇಲೆ ಕೈ ಮಾಡ್ದವನಲ್ಲ, ಆದ್ರೆ ಇವತ್ತು ನಾನು ಅಮ್ಮ ಬಿಟ್ಟು ಅಣ್ಣಂದು ಅಂತ ಎಷ್ಟು ಪ್ರೀತಿಯಿಂದಿದ್ದೆ. ನಾನು ಕೈ ಮಾಡಿದೆ. ಇದೆಲ್ಲ ಯಾರಿಂದ? ಅವಳಿಂದ, ಆ CS ಮಗಳಿಂದ. ಅವಳನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ, ಅವಳ ಸುಮ್ಮನೆ ಬಿಡಲ್ಲ. ಸಾಯ್ಬೇಕು ಅವಳು. ಯಾಕಣ್ಣ ಅಡ್ಡ ಬಂದೆ? ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಸತ್ರ ಮಗಳು ಹೆಣ ಬಿದ್ದಿರ. ಅದು ಹಲೋ, ಕೆಟ್ಟ ರಾಕ್ಷಸ ಆಗಿದ್ದೀನಿ. ಸುಮ್ಮನೆ ಫೋನ್ ಶ್ವೇತಾ. ನಾನ್ ನಿಮ್ ಜೊತೆ ಹೊರಟೆ ಹೊಡೆಯೋದಕ್ಕೆ ಕಾಲ್ ಮಾಡಿಲ್ಲ. ಇಲ್ಲಿ ಎಲ್ರಿಗೂ ನಿಮ್ ಬಗ್ಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಆ ನಕ್ಷತ್ರ ಎಲ್ಲಾನು ಬಾಯ್ ಬಿಟ್ಟು ಅತ್ತೆಗೆ ಇನ್ನೂ ನಂಬಿಕೆ ಬಂದಿಲ್ಲ. ತುಂಬಾ ಶಾಕ್ ಆದ್ರು. ಆದ್ರೆ ಆ ಭೂಪತಿ ನಕ್ಷತ್ರ ಹೇಳಿದನ್ನೆಲ್ಲ ನಂಬ್ತಾನೆ. ಅವನಿಗೆ ಆ ಕ್ರಿಮಿನಲ್ ನೀವೇ ಅಂತ ಇವಾಗ ಅರ್ಥ ಆಗ್ತಿದೆ. ಆಗ್ಲಿ, ಎಲ್ರಿಗೂ ಸತ್ಯ ಗೊತ್ತಾಗ್ಲಿ. ಐ ಡೋಂಟ್ ಕೇರ್, ಐ ರಿಯಲಿ ಡೋಂಟ್ ಕೇರ್.
ಒಂದ್ ಹೆಜ್ಜೆನೂ ಹಿಂದೆಡಲ್ಲ. ಆ CS ಮಗಳು ಸಾಯ್ಬೇಕಂದ್ರೆ ಸಾಯ್ಬೇಕು. ಆ ಸಾವು ನನ್ನ ಕೈಯಾಗಬೇಕು. ಮೌರ್ಯ, ಅದಷ್ಟು ಸುಲಭ ಅಲ್ಲ ಅಂತ ಅನ್ನಿಸ್ತದೆ. ಮೊದಲು ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ. ಪೊಲೀಸ್ ಅವರು ನಿಮ್ಮ ಮನೆ ಹತ್ರ ಬರೋ ಎಲ್ಲ ಹೈ ಚಾನ್ಸಸ್ಸು ಇದೆ. ಯಾರು ಬರ್ತಾರೋ ಬರ್ಲಿ, ಐ ಆಮ್ ರೆಡಿ ಫಾರ್ ಎವ್ರಿಥಿಂಗ್. ಅವಳು ಸಾಯ್ದೆ ನನಗೆ ನೆಮ್ಮದಿ ಇಲ್ಲ. Nothing is more dangerous than a wounded lion. ಅವಳು ತಿಥಿ ಮಾಡ್ತಾನೋ ಇಲ್ಲ ಇವನ್ ತಿಥಿ ಆಗುತ್ತೋ ಯಾರಿಗ್ ಗೊತ್ತು. ಗಾಡ್, ನನ್ಗೆ ಯಾಕೆ ಬೇಕಿತ್ತು ಇದೆಲ್ಲ? ನಿಮ್ ಜೊತೆ ಸೇರ್ಕೊಂಡು ಮಿಸ್ಟೇಕ್ ಮಾಡ್ದೆ. ಹೌ ಡೇರ್ ಯು? ನಮ್ಮನೆ ಹಾಳು ಮಾಡಕ್ಕೆ ಈ ಮನುಷ್ಯ ಸಾಲ್ದು ಅಂತ ನೀನು ಶುರು ಮಾಡಿದ್ಯಾ? ಅಮ್ಮ ದೂರ ಇಟ್ಟಿದ್ದಾಳೆ, ನಮ್ಮನ್ನ ಲೆಕ್ಕಕ್ಕೆ ತಗೋತಿಲ್ಲ ಅಂತ ಸೇಡ್ ತೀರಿಸ್ಕೊತಿದ್ಯಾ? Shame on you. Shame on you for joining this man. ಅಮ್ಮ, ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. Shut up. ನೀ ನನ್ನ ಮಗ ಅನ್ನೋ ಸಂಬಂಧದಿಂದ ನಾನು ನಿನ್ನ ದೂರ ಇಟ್ಟಿದ್ರು, ಮೌರ್ಯ ನಿನಗೆ ತಮ್ಮನೇ. ಅವನು ನಿನ್ನನ್ನು ಬಿಟ್ಟಿಲ್ಲ. ಆ ಪ್ರೀತಿಗಾದ್ರೂ ಅವನ ಜೊತೆ ನಿಲ್ಲೋ ಯೋಗ್ಯತೆನ ಉಳಿಸ್ಕೊ. ಇಷ್ಟು ದಿನ ಅವನ ಜೊತೆ ನಿಂತಿರೋದಕ್ಕೆ ಮಾತಾಡ್ತಾ ಇರೋದಮ್ಮ. ಅವನೇನೇನು ಮಾಡಿದಾನೆ ಅಂತ ಇಲ್ಲಿ ನನಗಿಂತ ಚೆನ್ನಾಗಿ ಬೇರೆ ಯಾರು ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಏನ್ ಹೇಳ್ತಿದ್ಯೋ? ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನರ್ಥ? ಎಸ್ ಮೌರ್ಯ ಎಷ್ಟು ದಿನ ಏನೇನು ಮಾಡಿದಾನೋ ಅದಕ್ಕೆಲ್ಲ ಮನೆಯೊಳಗೆ ಸಪೋರ್ಟ್ ಮಾಡಿದವನೇ ನಾನು.